ಗುಂಡಿಯನ್ನ ತೆಗೆದಿದ್ದಾರಲ್ವಾ, ಇಲ್ಲಿ ಏನು ಬ್ಯಾರಿಕೇಡ್ಗಳನ್ನ ಹಾಕಬೇಕು, ಸುರಕ್ಷಿತ ಕ್ರಮಗಳನ್ನ ಪಾಲಿಸಬೇಕು, ಯಾಕೆ ಹಾಕಿಲ್ಲ ಇಲ್ಲಿ ಅಂತ? ಸರ್ ಅವ್ರ ಕಾಂಟ್ರಾಕ್ಟರ್ ರಾಮಚಂದ್ರ ಅಂತಂದ್ಬಿಟ್ಟು ನೆನ್ನೆ ಬಂದು ತೆಗ್ಸಿದ್ರು, ನೆನ್ನೆ ತೆಗ್ದಿರೋದು ಇದು. ಹಾ. ಅವ್ರು ಇವತ್ತು ರಜಾ ಮಾಡಿ ಯಾರು ಬಂದಿಲ್ಲ, ಕೆಲಸ ನಾವು ವಾಟರ್ ಮೇಲೆ ನಾನೇ ಮಾಡ್ತಿದ್ದೀನಿ ಸರ್. ಈ ಗುಂಡಿ ತೆಗೆದವ್ರು ಯಾರು ಇಲ್ಲಿ? ರಾಮಚಂದ್ರ ಅಂದ್ಬಿಟ್ಟು ಕಾಂಟ್ರಾಕ್ಟ್ ಇಲ್ಲಿ ನೀರು ಪಾಸ್ ಆಯ್ತು ಸ್ಥಿತಿಗೆ ಹಾ. ಒಂದು 15 ದಿನ ಆಯಿತು, ಸರಿಯಾಗಿ ನೀರು ಹೋಯ್ತಾ ಇಲ್ಲ. ಯಾವುದಕ್ಕೋಸ್ಕರ ತೆಗೆದಿರೋದು? ನೀರಿಗೋಸ್ಕರ ತೆಗ್ದಿರೋದು ಇದು. ನೀರು ಈ ಕಡೆ ಜನ ಬಡಾವಣೆಗಳಿಗೆ ಒಂದು 15 ದಿನದಿಂದ ನೀರು ಪ್ರಾಬ್ಲಮ್ ಆಗಿದೆ, ಅದನ್ನು ಚೆಕ್ ಮಾಡಿಬಿಟ್ಟು ಈ ಕಡೆ ಪ್ರೆಸೆಂಟ್ ನೀರು ತಗೊಳ್ಳೋಕ್ಕೋಸ್ಕರ ತೆಗ್ದಿರೋದು. ನೆನ್ನೆ ತೆಗ್ದಿರೋದು, ಇವತ್ತು ಅವ್ರು ಬಂದಿರೋ ರಜಾ ಅಂದ್ಬಿಟ್ಟು ಇವತ್ತು ನಾನೇ ಕೆಲಸ ಮಾಡ್ತೀನಿ ಸರ್. ಅಲ್ಲ, ತೆಗ್ದಿದ್ದಾರೆ ಸರಿ, ಸುರಕ್ಷಿತ ಕ್ರಮಗಳನ್ನ ಪಾಲಿಸಬೇಕು, ನಿಜ ತಾನೇ? ಹೌದು ಸರ್. ಬ್ಯಾರಿಕೇಡ್ ಹಾಕಬೇಕು, ಇಲ್ಲ ಟೇಪ್ಗಳನ್ನ ಅವ್ರು ಇಮಿಡಿಯೇಟ್ ಸಂಜೆ ಮುಚ್ಚಿಬಿಡೋಣ ಅಂತ ಮಾಡಿದ್ರು ಸಹ ಕೆಲಸ ಮುಗಿಲಿಲ್ವಲ್ಲ, ನೀರು ಚೆಕ್ ಮಾಡೋಕ್ಕಲ್ಲ, ಈಗ ಅದಕ್ಕೆ ಟ್ರಯಲ್ ಮಾಡಿಬಿಟ್ಟು ಮುಚ್ಚಿಸ್ತಾರೆ. ಹೀಗೆ ಪ್ರಯಾಣಿಕರಿಗೆ ಏನಾದ್ರು ಇಲ್ಲ ಸರ್, ವಾಹನ ಸವಾರರಿಗೆ ಏನೋ ಸಮಸ್ಯೆ ಆಯ್ತು, ಇಲ್ಲಿ ರಸ್ತೆಯಲ್ಲಿ ಈ ಓಡಾಡೋ ಕಾಂಟ್ರಾಕ್ಟ್ ಮಾತಾಡ್ತೀವಿ ಸರ್, ಅವ್ರು ಕರ್ಸ್ಬಿಟ್ಟು ಯಾವಾಗ ಸರಿ ಮಾಡಿಸ್ತೀರಾ, ಏನು ಇದು ಅಂತ? ಈಗ ಫೋನ್ ಮಾಡ್ತೀವಿ ಸರ್, ಕಾಂಟ್ರಾಕ್ಟ್ ಕರ್ಸ್ಬಿಟ್ಟು 2 ಹೇಳ್ಬಿಟ್ಟು. ತಿಂಗಳಿಂದನೂ ಕೂಡ ತೆಗಿಯೋದು ಮುಚ್ಚದೆ ಮಾಡ್ತಿದ್ದೀರಂತೆ, ಏನ್ ಕಥೆ ಇದು ಅಂತ? ಅದೆಲ್ಲ ಸರ್, ಇಜಿಡಿ ಪೈಪ್ ಬ್ಲಾಕ್ ಆಗಿದ್ದು ರೆಡಿ ಆಯಿತು, ಇದು ನೆನ್ನೆ ಓಪನ್ ಆಗಿರೋದು ಸರ್. ಇದು ನೆಕ್ಸ್ಟ್ ಇನ್ ಯಾವ ಗುಂಡಿ ತೆಗಿಲಿಕ್ಕಿದೆ? ಸದ್ಯ ಯಾವುದು ಗುಂಡಿ ತೆಗೆದು ಯಾವ್ದಿಲ್ಲ ಸರ್, ಮುಚ್ಚೋದಷ್ಟೇ. ಮುಚ್ಚೋದಷ್ಟೇ, ಏನಿಲ್ಲ. ನೀರು ಚೆಕ್ ಮಾಡೋಕೆ ಈ ಬಡಾವಣೆಗೆ ನೀರು ಹೋಗ್ತಾ ಇಲ್ಲ, ಒಂದು 15 ದಿವಸ ತುಂಬ ಸಮಸ್ಯೆ ಇದೆ. ಅವ್ರಿಗೆ ಇಲ್ಲಿಂದ ನೀರು ಕೊಡ್ಬೋದು ಸರ್ ಅಂದ್ಬಿಟ್ಟು ನಾನು ನಮ್ಮ ಸಾಹೇಬ್ರಿಗೆ ಹೇಳ್ಬಿಟ್ಟು ಟ್ರಯಲ್ ಚೆಕ್ ಮಾಡ್ತಾ ಇದ್ದೀವಿ ಸರ್. ಇದು ಅಷ್ಟೇ ಸರ್, ಇನ್ನೇನಿಲ್ಲ. ಆದಷ್ಟು ಬೇಗ ಬೇಗ ಮಾಯಿಸ್ತಾರೆ, ಬೇಗ ಮುಚ್ಚಾಯಿಸ್ತಾರೆ, ವಾಹನ ಸವಾರರಿಗೆ ಯಾವುದೇ ತೊಂದರೆ ಆಗ್ಬಾರ್ದಂಗೆ ಮಾಡ್ತೀನಿ ಸರ್. ಆಯ್ತು ಸರ್, ಆಯ್ತು. ಗುಂಡಿಯನ್ನ ತೆಗೆದಿದ್ದಾರಲ್ವಾ, ಇಲ್ಲಿ ಏನು ಬ್ಯಾರಿಕೇಡ್ಗಳನ್ನ ಹಾಕಬೇಕು, ಸುರಕ್ಷಿತ ಕ್ರಮಗಳನ್ನ ಪಾಲಿಸಬೇಕು, ಯಾಕೆ ಹಾಕಿಲ್ಲ ಇಲ್ಲಿ ಅಂತ? ಸರ್ ಅವ್ರ ಕಾಂಟ್ರಾಕ್ಟರ್ ರಾಮಚಂದ್ರ ಅಂತಂದ್ಬಿಟ್ಟು ನೆನ್ನೆ ಬಂದು ತೆಗ್ಸಿದ್ರು, ನೆನ್ನೆ ತೆಗ್ದಿರೋದು ಇದು. ಹಾ. ಅವ್ರು ಇವತ್ತು ರಜಾ ಮಾಡಿ ಯಾರು ಬಂದಿಲ್ಲ, ಕೆಲಸ ನಾವು ವಾಟರ್ ಮೇಲೆ ನಾನೇ ಮಾಡ್ತಿದ್ದೀನಿ ಸರ್. ಈ ಗುಂಡಿ ತೆಗೆದವ್ರು ಯಾರು ಇಲ್ಲಿ? ರಾಮಚಂದ್ರ ಅಂದ್ಬಿಟ್ಟು ಕಾಂಟ್ರಾಕ್ಟ್ ಇಲ್ಲಿ ನೀರು ಪಾಸ್ ಆಯ್ತು ಸ್ಥಿತಿಗೆ ಹಾ. ಒಂದು 15 ದಿನ ಆಯಿತು, ಸರಿಯಾಗಿ ನೀರು ಹೋಯ್ತಾ ಇಲ್ಲ. ಯಾವುದಕ್ಕೋಸ್ಕರ ತೆಗೆದಿರೋದು? ನೀರಿಗೋಸ್ಕರ ತೆಗ್ದಿರೋದು ಇದು. ನೀರು ಈ ಕಡೆ ಜನ ಬಡಾವಣೆಗಳಿಗೆ ಒಂದು 15 ದಿನದಿಂದ ನೀರು ಪ್ರಾಬ್ಲಮ್ ಆಗಿದೆ, ಅದನ್ನು ಚೆಕ್ ಮಾಡಿಬಿಟ್ಟು ಈ ಕಡೆ ಪ್ರೆಸೆಂಟ್ ನೀರು ತಗೊಳ್ಳೋಕ್ಕೋಸ್ಕರ ತೆಗ್ದಿರೋದು. ನೆನ್ನೆ ತೆಗ್ದಿರೋದು, ಇವತ್ತು ಅವ್ರು ಬಂದಿರೋ ರಜಾ ಅಂದ್ಬಿಟ್ಟು ಇವತ್ತು ನಾನೇ ಕೆಲಸ ಮಾಡ್ತೀನಿ ಸರ್. ಅಲ್ಲ, ತೆಗ್ದಿದ್ದಾರೆ ಸರಿ, ಸುರಕ್ಷಿತ ಕ್ರಮಗಳನ್ನ ಪಾಲಿಸಬೇಕು, ನಿಜ ತಾನೇ? ಹೌದು ಸರ್. ಬ್ಯಾರಿಕೇಡ್ ಹಾಕಬೇಕು, ಇಲ್ಲ ಟೇಪ್ಗಳನ್ನ ಅವ್ರು ಇಮಿಡಿಯೇಟ್ ಸಂಜೆ ಮುಚ್ಚಿಬಿಡೋಣ ಅಂತ ಮಾಡಿದ್ರು ಸಹ ಕೆಲಸ ಮುಗಿಲಿಲ್ವಲ್ಲ, ನೀರು ಚೆಕ್ ಮಾಡೋಕ್ಕಲ್ಲ, ಈಗ ಅದಕ್ಕೆ ಟ್ರಯಲ್ ಮಾಡಿಬಿಟ್ಟು ಮುಚ್ಚಿಸ್ತಾರೆ. ಹೀಗೆ ಪ್ರಯಾಣಿಕರಿಗೆ ಏನಾದ್ರು ಇಲ್ಲ ಸರ್, ವಾಹನ ಸವಾರರಿಗೆ ಏನೋ ಸಮಸ್ಯೆ ಆಯ್ತು, ಇಲ್ಲಿ ರಸ್ತೆಯಲ್ಲಿ ಓಡಾಡೋ ಈ ಕಾಂಟ್ರಾಕ್ಟ್ ಮಾತಾಡ್ತೀವಿ ಸರ್, ಅವ್ರು ಕರ್ಸ್ಬಿಟ್ಟು. ಯಾವಾಗ ಸರಿ ಮಾಡಿಸ್ತೀರಾ, ಏನು ಇದು ಅಂತ? ಈಗ ಫೋನ್ ಮಾಡ್ತೀವಿ ಸರ್, ಕಾಂಟ್ರಾಕ್ಟ್ ಕರ್ಸ್ಬಿಟ್ಟು 2 ಹೇಳ್ಬಿಟ್ಟು. ತಿಂಗಳಿಂದನೂ ಕೂಡ ತೆಗಿಯೋದು ಮುಚ್ಚದೆ ಮಾಡ್ತಿದ್ದೀರಂತೆ, ಏನ್ ಕಥೆ ಇದು ಅಂತ? ಅದೆಲ್ಲ ಸರ್, ಇಜಿಡಿ ಪೈಪ್ ಬ್ಲಾಕ್ ಆಗಿದ್ದು ರೆಡಿ ಆಯಿತು, ಇದು ನೆನ್ನೆ ಓಪನ್ ಆಗಿರೋದು ಸರ್. ಇದು ನೆಕ್ಸ್ಟ್ ಇನ್ ಯಾವ ಗುಂಡಿ ತೆಗಿಲಿಕ್ಕಿದೆ? ಸದ್ಯ ಯಾವುದು ಗುಂಡಿ ತೆಗೆದು ಯಾವ್ದಿಲ್ಲ ಸರ್, ಮುಚ್ಚೋದಷ್ಟೇ. ಮುಚ್ಚೋದಷ್ಟೇ, ಏನಿಲ್ಲ. ನೀರು ಚೆಕ್ ಮಾಡೋಕೆ ಈ ಬಡಾವಣೆಗೆ ನೀರು ಹೋಗ್ತಾ ಇಲ್ಲ, ಒಂದು 15 ದಿವಸ ತುಂಬ ಸಮಸ್ಯೆ ಇದೆ. ಅವ್ರಿಗೆ ಇಲ್ಲಿಂದ ನೀರು ಕೊಡ್ಬೋದು ಸರ್ ಅಂದ್ಬಿಟ್ಟು ನಾನು ನಮ್ಮ ಸಾಹೇಬ್ರಿಗೆ ಹೇಳ್ಬಿಟ್ಟು ಟ್ರಯಲ್ ಚೆಕ್ ಮಾಡ್ತಾ ಇದ್ದೀವಿ ಸರ್. ಇದು ಅಷ್ಟೇ ಸರ್, ಇನ್ನೇನಿಲ್ಲ. ಆದಷ್ಟು ಬೇಗ ಬೇಗ ಮಾಯಿಸ್ತಾರೆ, ಬೇಗ ಮುಚ್ಚಾಯಿಸ್ತಾರೆ, ವಾಹನ ಸವಾರರಿಗೆ ಯಾವುದೇ ತೊಂದರೆ ಆಗ್ಬಾರ್ದಂಗೆ ಮಾಡ್ತೀನಿ ಸರ್. ಆಯ್ತು ಸರ್, ಆಯ್ತು.